ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ನಿನ್ನೆ ಮಹಾಲಯ ಇದರಿಂದ ಅಮಾವಾಸ್ಯೆ ಎಲ್ಲ ಮುಗಿಸಿ ನಾವು ನೆಕ್ಸ್ಟ್ ದಿನ ನವರಾತ್ರಿ ಆಗಿರೋದ್ರಿಂದ ಇವತ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ನಾನು ಅಮಾವಾಸ್ಯೆ ದಿನ ದೇವ್ರ ಮನೆ ಕ್ಲೀನ್ ಮಾಡಲಿಲ್ಲ, ಯಾಕಂದ್ರೆ ನಿನ್ನೆ ಅಮಾವಾಸ್ಯೆ ಇದೆ, ಪಿತ್ರ ಅಮಾವಾಸ್ಯೆ ಇರೋದ್ರಿಂದ ನಾವು ಅದನ್ನ ಆಚರಣೆ ಮಾಡಿ ಮುಗಿಸಿ ಆದ್ಮೇಲೆ ನೆಕ್ಸ್ಟ್ ಡೇ ಕ್ಲೀನ್ ಮಾಡ್ಕೊಳ್ಳೋಣ ದೇವ್ರ ಮನೆ ಅಂತ ಹೇಳಿ ಇವತ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಹೊಸಲು ತೊಳೆದು ನಾವು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕೋತಾ ಇದೀನಿ. ನಾವು ಬೆಳಗ್ಗೆ ಆಗ್ಲಿಲ್ಲ ಅಂದ್ರೆ ಸಂಜೆ ಆದ್ರೂ ಹೊಸಲು ತೊಳೆದು ರಂಗೋಲಿ ಇಟ್ಟು ಪೂಜೆ ಮಾಡ್ಬೋದು. ಎಲ್ಲಾರ್ಗು ಬೆಳಗ್ಗೆ ಮಾಡಕ್ಕಾಗಲ್ಲ, ತುಂಬಾ ಕೆಲ್ಸಗಳಿಗೆ ಹೋಗೋರೆಲ್ಲ ಸಂಜೆ ಆದ್ರೂ ಮಾಡ್ಕೋಬಹುದು. ದಿನ ನವರಾತ್ರಿ ದಿನ ಆಗಿರೋದ್ರಿಂದ ಇವತ್ತಿನ ಬಣ್ಣ ಬಂದು ಬಿಳಿ ಕಲರು ಶೈಲಪುತ್ರಿನ ಪೂಜೆ ಮಾಡ್ತೀವಿ ನಾವು. ಬಾಗ್ಲಲ್ಲಿ ಚಿಕ್ಕದಾಗಿ ರಂಗೋಲಿ ಹಾಕೋಣ ಅಂತ ಹೇಳಿ ನಾನು 7ರಿಂದ 1 ರಂಗೋಲಿ ಹಾಕೋತಾ ಇದ್ದೀನಿ. ಇದು ಮಧ್ಯ ಚುಕ್ಕಿ ಬರುತ್ತೆ. ಇಟ್ಕೊಂಡಾದ್ಮೇಲೆ ಈ ರೀತಿ 3 ಫ್ಲವರ್ ನ ಈ ರೀತಿ ಜಾಯಿನ್ ಮಾಡ್ಕೋಬೇಕಾಗುತ್ತೆ. 3 ಚುಕ್ಕಿನೆಲ್ಲ ಈ ರೀತಿ ಜಾಯಿನ್ ಮಾಡ್ಕೊಂಡು ಫ್ಲವರ್ ಹಾಕೊಂಡು ಮೇಲೆ ಬುಟ್ಟಿ ತರ ಹಾಕೊಂಡ್ರೆ ರಂಗೋಲಿ ರೆಡಿ ಆಗುತ್ತೆ. ಸೈಡ್ ಅಲ್ಲಿ ನಮ್ಗೆ ಯಾವ ತರ ಡಿಸೈನ್ ಬೇಕಾದ್ರೂ ನಾವು ಟರ್ನ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಕಾಣುತ್ತೆ ರಂಗೋಲಿ ಇದೆ. ಇದಕ್ಕೆ ಕಲರ್ ಹಾಕೋದ್ರಿಂದ ಟೈಲ್ಸ್ ಮೇಲೆ ರಂಗೋಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಟೈಲ್ಸ್ ಗಳ ಮೇಲೆ ರಂಗೋಲಿ ಹಾಕ್ಬೇಕಾದ್ರೆ ಪ್ಲೇನ್ ಟೈಲ್ಸ್ ಇರಲ್ವಲ್ಲ, ಸೊ ರಂಗೋಲಿ ಕಾಣಲ್ಲ. ಅದಕ್ಕೋಸ್ಕರ ನಾವು ಕಲರ್ ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಮತ್ತೆ ಮನೆಯಲ್ಲಿ ಪಾಸಿಟಿವ್ನೆಸ್ ತುಂಬಿರುತ್ತೆ. ಮನೆಯಲ್ಲಿ ನಾವು ಡೈಲಿ ಬೆಳಗ್ಗೆ ಸಂಜೆ ದೀಪ ಹಚ್ಚೋದ್ರಿಂದ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇದ್ರೂ ಅದು ಹೊರಟೋಗ್ಬಿಡುತ್ತೆ. ವಾರಕ್ಕೆ ಒಂದ್ಸರಿ ಆದ್ರೂ ಮನೆಯಲ್ಲಿ ಧೂಪ ಹಾಕೋದು ಸಹ ತುಂಬಾ ಒಳ್ಳೇದು. ನಾನು ದೇವ್ರ ಮನೇನ 15 ಡೇಸ್ ಒನ್ಸ್ ಅಂದ್ರೆ ಅಮಾವಾಸ್ಯೆ ಹಿಂದಿನ ದಿನ ಮತ್ತೆ ಹುಣ್ಣಿಮೆ ಹಿಂದಿನ ದಿನ ಕ್ಲೀನ್ ಮಾಡ್ಕೋತೀನಿ. ಯಾವಾಗ್ಲೂ ವಾರ ಏನು ಕ್ಲೀನ್ ಮಾಡಕ್ ಹೋಗಲ್ಲ. ಕೆಲವರು ವಾರಕ್ಕೊಮ್ಮೆ ಆದ್ರೂ ಕಳಶ ದೀಪಗಳನ್ನೆಲ್ಲ ಉಜ್ಜಿ ಕ್ಲೀನ್ ಮಾಡ್ಕೋತಾರೆ. ಆ ರೀತಿ ಆದ್ರೂ ಮಾಡ್ಬೋದು. ಕಳಶದಲ್ಲಿ ಎಲೆ ಒಣಗೋಗ್ಬಿಟ್ಟಿದ್ರೆ, ವಿಳೆದೆಲೆ ಇಟ್ಟಿರ್ತೀವಲ್ಲ, ಆ ಎಲೆ ಒಣಗೋಗ್ಬಿಟ್ಟಿದ್ರೆ ಆಗ ನಾವು ಎಲೆ ತೆಗೆದು ನಾವು ಕಳಶನ ಕ್ಲೀನ್ ಮಾಡ್ಕೊಂಡು ಎಲೆ ಇಟ್ಟು ಪೂಜೆ ಮಾಡ್ಕೋಬಹುದು. ಕಳಶಕ್ಕೆ ಅರ್ಶಿನ ಕುಂಕುಮ ಇಟ್ಟು ನಾನು ಹೂವೆಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೆ. ನಮ್ಮನೆಯಲ್ಲಿ ದೇವ್ರ ಗುಡಿ ಒಂದು ಚಿಕ್ಕದಾಗಿರೋದು. ನಾನು 1-2 ಫೋಟೋ ಅಷ್ಟೇ ಇಟ್ಕೊಂಡಿದೀನಿ. ತುಂಬಾ ಫೋಟೋ ಏನು ಇಟ್ಟಿಲ್ಲ. ನಾವು ಯಾವುದೇ ದೇವ್ರದಾದ್ರೂ 1 ಫೋಟೋ ಇಟ್ಟರು ಸಾಕು. ನೋಡಿ, ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡೆ. ನಾವು ಡೈಲಿ ಹೂವು ಒಣಗೋಗ್ಬಿಟ್ಟಿರುತ್ತಲ್ಲ, ಅದನ್ನ ಚೇಂಜ್ ಮಾಡ್ಕೊಂಡು ಪೂಜೆ ಮಾಡ್ಕೋಬೇಕು. ನವರಾತ್ರಿಗಳಲ್ಲಿ ಅಖಂಡ ದೀಪ ಹಚ್ತಾರೆ ಅಂತ ನಾನು ವಿಡಿಯೋಗಳಲ್ಲಿ ನೋಡಿದ್ದೆ ಅಷ್ಟೇ. ನಾವು ಅಖಂಡ ದೀಪ ಹಚ್ಬೇಕಾದ್ರೆ 9 ದಿವಸನೂ ದೀಪ ಉರಿಸ್ಬೇಕು ಅಂತ ನಾನು ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದ್ದೆ. ನನಗೆ ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾನು ಇಲ್ಲಿ ಅಖಂಡ ದೀಪ ಏನು ಹಚ್ತಾ ಇಲ್ಲ. ಮನೆಗಳಲ್ಲಿ ಯಾರು ಅಖಂಡ ದೀಪ ಹಚ್ಚಲ್ಲ. ನನ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾನು ಸಹ ಹಚ್ಚಕ್ ಹೋಗ್ಲಿಲ್ಲ. ಸೊ ಅದ್ರ ಬಗ್ಗೆ ತಿಳ್ಕೊಂಡು ನಾವು ಮಾಡೋದಾದ್ರೆ ನೀಟಾಗಿ ತಿಳ್ಕೊಂಡು ಮಾಡ್ಬೇಕು. ನಮ್ಗೆ ಅರ್ಧಂಬರ್ಧ ತಿಳ್ಕೊಂಡು ಮಾಡಕ್ ಹೋದ್ರೆ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಸೊ ನನಗೂ ಏನು ಗೊತ್ತಿಲ್ಲದೆ ಇರೋದ್ರಿಂದ ನಾನು ಆ ರೀತಿ ಏನು ಮಾಡಕ್ ಹೋಗ್ಲಿಲ್ಲ. ನೈವೇದ್ಯಕ್ಕೆ ಪ್ರಸಾದಕ್ಕೆ ಅಂತ ನಾನು ಇಲ್ಲಿ ಅವಲಕ್ಕಿ ಒಂದ್ ಸ್ವಲ್ಪ ತಗೊಂಡು ಅವಲಕ್ಕಿನ ತೊಳೆದು ನೆನೆಸಿಟ್ಟಿದ್ದೆ. 2 ನಿಮಿಷ ನೆನೆಸ್ಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಬಾಳೆಹಣ್ಣು, ನಾವು ಸಕ್ಕರೆ ಆದ್ರೂ ಹಾಕೋಬಹುದು, ಬೆಲ್ಲ ಆದ್ರೂ ಹಾಕೋಬಹುದು, ಒಂದ್ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಪ್ರಸಾದ ರೆಡಿ ಮಾಡ್ಕೊಂಡೆ. ನೈವೇದ್ಯಕ್ಕೆ ನಾವು ಪ್ರಸಾದ ಮಾಡಕ್ ಆಗ್ಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಕಡಲೆಪಪ್ಪು ಸಕ್ಕರೆನ ಮಿಕ್ಸ್ ಮಾಡಿ ದೇವ್ರ ಮುಂದೆ ಇಟ್ಟು ಅದನ್ನೇ ನೈವೇದ್ಯ ತರನು ಸಹ ನಾವು ಪೂಜೆ ಮಾಡ್ಬೋದು. ಇಲ್ಲಾಂದ್ರೆ ಹಣ್ಣಾದ್ರೂ ಇಡ್ಬೋದು. ದಿನ